ರಾಷ್ಟ್ರೋತ್ಥಾನ ರಕ್ತ ಕೇಂದ್ರವು ಪರಿಷತ್ನ ಪ್ರಮುಖ ಸೇವಾ ಯೋಜನೆಗಳಲ್ಲಿ ಒಂದು. ಅಗತ್ಯವಿರುವ ಎಲ್ಲಾ ರೋಗಿಗಳಿಗೂ ಸುರಕ್ಷಿತ ರಕ್ತವನ್ನು ಒದಗಿಸುವ ಸೇವೆಯಲ್ಲಿ ನಿರತವಾಗಿರುವ ಈ ರಕ್ತ ಕೇಂದ್ರದ ಪ್ರಾರಂಭಕ್ಕೆ ಪ್ರೇರಣೆ ಹೇಗೆ ದೊರೆಯಿತು ಎನ್ನುವುದನ್ನು ನಾವೀಗ ನೋಡೋಣ. ಸುಮಾರು 40 ವರ್ಷಗಳ ಹಿಂದೆ ಆಗ ಆಧುನಿಕ ಚಿಕಿತ್ಸಾ ಸೌಲಭ್ಯಗಳನ್ನು ಹೊಂದಿರುವಂತಹ ನಗರ ಬೆಂಗಳೂರು. ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಹಿತ ಚಿಕಿತ್ಸೆಗಾಗಿ ಜನ ಇಲ್ಲಿ ಬರ್ತಾ ಇದ್ದರು. ಆಸ್ಪತ್ರೆಗಳಲ್ಲಿ ಇರಬೇಕಾಗಿರುವಂಥ ಎಲ್ಲ ಉಪಕರಣಗಳು ಇತ್ತು, ಔಷಧಿಗಳು ಲಭ್ಯವಿತ್ತು, ತಜ್ಞ ಹಿರಿಯ ವೈದ್ಯರು ಇದ್ದರು. ಆದರೆ ರಕ್ತಹೀನತೆಯಿಂದ ಬಳಲುತ್ತಿರುವಂತಹ ಸಾವು ಬದುಕಿನ ನಡುವೆ ಹೋರಾಡ್ತಿರುವಂತಹ ರೋಗಿಗೆ ಬೇಕಾಗಿರುವಂಥ ರಕ್ತದ ವ್ಯವಸ್ಥೆ ಬಹಳ ಕಷ್ಟ ಆಗ ಇತ್ತು. ಆ ರೋಗಿಗಳಿಗೆ ದಾನಿಗಳನ್ನು ಸಂಪರ್ಕಿಸಿ ರಕ್ತವನ್ನು ಜೋಡಿಸುವುದು ಒಂದು ದೊಡ್ಡ ಸವಾಲಾಗಿತ್ತು. ಬೆಂಗಳೂರು ನಗರದವರಿಗಾದರೂ ಅವರ ಸ್ನೇಹಿತರನ್ನು, ಬಂಧುಗಳನ್ನು ಕಷ್ಟಪಟ್ಟಾದರೂ ಸಂಪರ್ಕಿಸಿ ದಾನಿಗಳನ್ನು ಜೋಡಿಸಬಹುದಾಗಿತ್ತು. ಆದರೆ ಗ್ರಾಮೀಣ ಪ್ರದೇಶದ ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಬಂದಿರುವಂಥ ರೋಗಿಗಳಿಗೆ ಅವರು ಪರದಾಡುವಂಥ ಪರದಾಟ ಅದು ಹೇಳುತ್ತಿರೋದು. ಸಮಾಜದ ಹಿತದ ಬಗ್ಗೆ ಯೋಚಿಸುವಂತಹ ನಮ್ಮ ಹಿರಿಯರಿಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಹುಡುಕಬೇಕು ಅಂತ ಅನ್ನಿಸ್ತು. ಅದರ ಫಲಿತಾಂಶವಾಗಿ ರಾಷ್ಟ್ರೋತ್ಥಾನ ರುಗ್ಣ ಸೇವಾ ಭಂಡಾರ ಪ್ರಾರಂಭವಾಯಿತು. ರಕ್ತದಾನ ಮಾಡುವಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರ ರಕ್ತ ಪರೀಕ್ಷೆಯನ್ನು ಅಂದರೆ ಬ್ಲಡ್ ಗ್ರೂಪಿಂಗನ್ನು ಮಾಡಿ ಅದನ್ನು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿಕೊಂಡು ರಕ್ತದ ಅವಶ್ಯಕತೆ ಇರುವವರಿಗೆ ಆ ಸಂದರ್ಭದಲ್ಲಿ ದಾನಿಗಳನ್ನು ಕರೆಸಿ ರಕ್ತ ನೀಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಈ ಯೋಜನೆ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಯಿತು. ಆದರೆ ದಾನಿಗಳನ್ನು ಸಂಪರ್ಕಿಸಿ ಅವರು ಬಂದು ರಕ್ತದಾನ ಮಾಡಿ ಆ ರಕ್ತದ ಸುರಕ್ಷತೆಯ ಬಗ್ಗೆ ತಪಾಸಣೆ ಮಾಡಿ ರೋಗಿಗೆ ರಕ್ತ ನೀಡುವಾಗ ಸಾಕಷ್ಟು ಸಮಯ ಬೇಕು. ತುರ್ತಾಗಿ ರಕ್ತ ಬೇಕಾದಾಗ ಏನು ಮಾಡೋದು? ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಚಿಂತನೆ, ಚರ್ಚೆ ಮತ್ತೆ ಪ್ರಾರಂಭವಾಯಿತು. ನಮ್ಮೊಬ್ಬ ಕಾರ್ಯಕರ್ತರು ಪುಣೆಯಲ್ಲಿರುವಂತಹ ಜನಕಲ್ಯಾಣ್ ರಕ್ತ ಕೇಂದ್ರ ಜೊತೆಗೆ ಸಂಪರ್ಕದಲ್ಲಿದ್ದರು. ನಾವು ನಮ್ಮ ಕಾರ್ಯಕರ್ತರನ್ನು ಸಂಪರ್ಕ ಮಾಡಿದ್ವಿ. ಅವರ ಜೊತೆಗೆ ನಾವು ಪುಣೆಯಲ್ಲಿರುವಂಥ ಜನಕಲ್ಯಾಣ್ ರಕ್ತ ಕೇಂದ್ರಕ್ಕೆ ಭೇಟಿ ಮಾಡಿದ್ವಿ. ಅಲ್ಲಿಯ ಹಿರಿಯರನ್ನು ಸಂಪರ್ಕವನ್ನು ಮಾಡಿದ್ವಿ. ಅದೆಲ್ಲದರ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ನಾವು ಒಂದು ರಕ್ತ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತ ನಿರ್ಣಯವನ್ನು ತಗೊಂಡ್ವಿ. ನಿರ್ಣಯವೇನೋ ಆಯಿತು, ಆದರೆ ಅದಕ್ಕೆ ಸಾಕಷ್ಟು ಹಣ ಬೇಕು. ಆಗ ನಮ್ಮ ನೆರವಿಗೆ ಬಂದಂಥವರು ಶ್ರೀ ಜಯಂತಿಲಾಲ್ ನಗರದಾಸ್ ಶಾ ಮತ್ತು ಅವರ ಪತ್ನಿ ಸುಭದ್ರಾಬೆನ್ ಜಯಂತಿಲಾಲ್ ನಗರದಾಸ್ ಶಾ ಅವರ ಆರಂಭಿಕ ದೇಣಿಗೆಯೊಂದಿಗೆ 1993 ಮೇ 30 106 ದಾನಿಗಳಿಂದ ರಕ್ತದಾನ ಮಾಡುವ ಮೂಲಕ ಈ ರಕ್ತ ಕೇಂದ್ರ ಪ್ರಾರಂಭ ಆಯಿತು. ಹೀಗೆ ಪ್ರಾರಂಭವಾದ ರಕ್ತ ಕೇಂದ್ರವು ಇದುವರೆಗೆ ಸುಮಾರು 11.5 ಲಕ್ಷ ಯೂನಿಟ್ ರಕ್ತ ವಿತರಿಸುವ ಮೂಲಕ ರಾಜ್ಯದ ಅತಿ ದೊಡ್ಡ ರಕ್ತ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆದು ನಿಂತಿದೆ.